ನಮಸ್ಕಾರ ಗೆಳೆಯರೆ, ನೀವು ನೋಡ್ತಾ ಇದ್ದೀರಾ ಹಳ್ಳಿಯ ಯೂಟ್ಯೂಬ್ ಚಾನಲ್. ಆತ್ಮೀಯ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಿದ್ದು, ಈ ಯೋಜನೆ ಅಡಿಯಲ್ಲಿ ಪ್ರತಿ ಫಲಾನುಭವಿಗಳಿಗೆ 7 ಲಕ್ಷ ರೂಪಾಯಿವರೆಗೂ ಕೂಡ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂಥ ಸಾಧ್ಯತೆ ಇದೆ. ಇದು ಯಾವ ಯೋಜನೆ, ಈ ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಲು ಅರ್ಹರು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ. ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ. ಇದು ಯಾವ ಯೋಜನೆ, ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸುವುದು ಎಂಬುದನ್ನು ನೋಡುವುದಾದರೆ ಇಲ್ಲಿ ನೋಡ್ಬೋದು. ಮೀನುಗಾರಿಕೆಯನ್ನು ಉತ್ತೇಜಿಸಲು ಭಾರತ ಸರ್ಕಾರದಿಂದ ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಅಂದರೆ ಇದನ್ನು ಮೀನುಗಾರಿಕೆಯನ್ನು ಸಾಕಾಣಿಕೆ ಮಾಡುವಂಥವರಿಗೆ ನೀಡಲಾಗ್ತಾ ಇದೆ. ಯಾರಾದರೂ ಕೂಡ ಮೀನುಗಾರಿಕೆಯನ್ನು ಸಾಕಾಣಿಕೆ ಮಾಡ್ಬೋದು, ಅಂಥವರಿಗೆ ಈ ಪ್ಯಾಕೇಜನ್ನು ನೀಡ್ತಾ ಇದ್ದಾರೆ. ಅಂದರೆ ಈ ಪ್ಯಾಕೇಜ್ ಹೆಸರು ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ ಯೋಜನೆ ಆಗಿರ್ತದೆ. ಈ ಯೋಜನೆ ಮೂಲಕ ಮೀನು ಕೃಷಿಕರಿಗೆ ಕೆರೆ ನಿರ್ಮಾಣ, ಕೆರೆ ನವೀಕರಣಕ್ಕೆ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ಅಂದರೆ ನೀವೇನಾದರೂ ಮೀನು ಸಾಕಾಣಿಕೆಯನ್ನು ಮಾಡುವಂಥವರಾಗಿದ್ದರೆ ಅಂದರೆ ಅಂಥವರಿಗೆ ನೀವೇನಾದರೂ ಕೆರೆಗಳನ್ನು ನಿರ್ಮಾಣ ಮಾಡ್ಕೊಳ್ಬಹುದಾಗಿರ್ತದೆ. ಮತ್ತು ಅದೇ ರೀತಿ ಕೆರೆಯನ್ನು, ಅಂದರೆ ಹಳೆಯ ಕೆರೆ ಇತ್ತಂದ್ರೆ ಆ ಕೆರೆಯನ್ನು ನವೀಕರಣ ಮಾಡ್ಕೊಳ್ಳೋಕೆ ಆರ್ಥಿಕ ನೆರವನ್ನು ಈ ಯೋಜನೆಯ ಮೂಲಕ ನಿಮಗೆ ನೀಡಲಾಗ್ತಾ ಇದೆ. ಇದರೊಂದಿಗೆ ಮೀನು ಸಾಕಾಣಿಕೆದಾರರಿಗೆ ಹೊಸ ವಿಧಾನದ ಮೀನು ಸಾಕಾಣಿಕೆಗೆ ತರಬೇತಿಯನ್ನು ನೀಡಲು ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ನೀವು ಏನಾದರೂ ಮೀನು ಸಾಕಾಣಿಕೆಯನ್ನು ಮಾಡ್ತಾಯಿದ್ರೆ ಹೊಸ ತಳಿಗಳ ಏನಿರ್ತಾವಲ್ಲ ಮೀನುಗಳು, ಆ ಮೀನುಗಳ ಬಗ್ಗೆಯೂ ಕೂಡ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಇಲ್ಲಿ ನೋಡ್ಬೋದು, ಕೇಂದ್ರದಿಂದ ಬಂತು ವಿಶೇಷ ಪ್ಯಾಕೇಜ್ ಯೋಜನೆ, 7 ಲಕ್ಷ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಅಂಥೇಳಿ. ಈ ಪ್ಯಾಕೇಜ್ ಯೋಜನೆ ಬಗ್ಗೆ ನೋಡುವುದಾದ್ರೆ ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ ಯೋಜನೆಯನ್ನು ಕೇಂದ್ರ ಸರ್ಕಾರದ ಯೋಜನೆಯಾಗಿರ್ತೈತಿ. ಈ ಯೋಜನೆ ಮೂಲಕ ಮೀನುಗಾರಿಕೆಯನ್ನು ಉತ್ತೇಜನ ಮಾಡಲು ಹೊಸ ಕೆರೆಗಳನ್ನು ನಿರ್ಮಿಸಲಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಮೀನುಗಾರಿಕೆಯನ್ನು ಉತ್ತೇಜನ ಮಾಡಲು ಯಾರು ಮೀನುಗಾರಿಕೆಯನ್ನು ಮಾಡಬೇಕು ಅಂದ್ಕೊಂಡಿರಲ್ಲ ಅಂತಹ ರೈತರಿಗೆ ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಹಣವನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾ ಇದೆ. ಇದರೊಂದಿಗೆ ಹಳೆಯ ಕೆರೆಗಳು ಏನಾದರೂ ಇದ್ದು ಅಂದರೂ ಕೂಡ ಅವುಗಳ ನವೀಕರಣಕ್ಕೂ ಕೂಡ ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾ ಇದೆ. ಅದರ ಜೊತೆಗೆ ಮೀನುಗಳ ಸಾಕಾಣಿಕೆ ಹೊಸ ವಿಧಾನಗಳಾಗಿರ್ಬೋದು, ತಂತ್ರಜ್ಞಾನಗಳ ಬಗ್ಗೆಯೂ ಕೂಡ, ಮತ್ತು ಅವುಗಳಿಗೆ ಆಹಾರದ ಬಗ್ಗೆ ಆಗಿರ್ಬೋದು, ಅವುಗಳ ಬೀಜ ಪೋಷಣೆ ಬಗ್ಗೆ ಆಗಿರ್ಬೋದು ಸರ್ಕಾರ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ಈ ಮೂಲಕ ಸಾಮಾನ್ಯ ವರ್ಗದವರಾಗಿರ್ಬೋದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾ ಇದೆ. ವಾಸ್ತವವಾಗಿ ಕೆರೆ ನಿರ್ಮಾಣಕ್ಕೆ 7 ಲಕ್ಷ ರೂಪಾಯಿ ಹಾಗೂ ಕೆರೆ ನವೀಕರಣಕ್ಕೆ 6 ಲಕ್ಷ ರೂಪಾಯಿವರೆಗೂ ಕೂಡ ಆರ್ಥಿಕ ನೆರವನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾ ಇದೆ. ಅಂದರೆ ನೀವೇನಾದರೂ ಹೊಸ ಕೆರೆಯನ್ನು ಕಟ್ಟಿಸಿಕೊಳ್ಳೋರು ಅಂತವ್ರು ಇದ್ದರೆ ಅಂದ್ರೆ ನಿಮಗೆ 7 ಲಕ್ಷ ರೂಪಾಯಿ. ಅದೇ ರೀತಿ ನೀವು ಏನಾದರೂ ಹಳೆಯ ಕೆರೆಯನ್ನು ಹೊಸದಾಗಿ ನವೀಕರಣ ಮಾಡ್ಕೊಳ್ಳುವಂಥವ್ರು ಇದ್ದರೆ ಅಂದ್ರೆ ನಿಮಗೆ 6 ಲಕ್ಷ ರೂಪಾಯಿವರೆಗೂ ಕೂಡ ಆರ್ಥಿಕ ನೆರವನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಸಾಮಾನ್ಯ ವರ್ಗದವರಿಗೆ 40% ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 60% ಅನುದಾನವನ್ನು ಸರ್ಕಾರ ನೀಡಲಾಗ್ತಾ ಇದೆ. ಅಂದರೆ ಇದರಲ್ಲಿ ಏನು ಅರ್ಥ ಅಂದರೆ ಸಾಮಾನ್ಯ ವರ್ಗದವರ 40% ಸಬ್ಸಿಡಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ 60% ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ನೀಡಲಾಗ್ತಾ ಇದೆ. ಇದರ ಉದ್ದೇಶ ಎಷ್ಟೇ, ಮೀನುಗಳನ್ನು ಹೆಚ್ಚು ಉತ್ಪಾದನೆ ಮಾಡಿ ನಮ್ಮ ದೇಶದಲ್ಲಿರುವ ರೈತರ ಆರ್ಥಿಕ ಸ್ಥಿತಿಗತಿಯನ್ನು ಹೆಚ್ಚಿಗೆ ಮಾಡಿ ಅದರ ಜೊತೆಗೆ ದೇಶದಲ್ಲಿ ಅತಿ ದೊಡ್ಡ ರಫ್ತು ವ್ಯಾಪಾರವನ್ನಾಗಿ ಮಾಡಬೇಕಂತ ಹೇಳಿ ಮಾಡಿದ್ದಾರೆ. ಅಂದರೆ ಮೀನುಗಾರಿಕೆಯನ್ನು ದೇಶದ ಅತಿ ದೊಡ್ಡ ರಫ್ತು ವ್ಯಾಪಾರವಾಗಿ ಮಾಡಿ ವಿದೇಶಗಳಿಗೆ ರಫ್ತು ಮಾಡುವಂತಹ ಕೆಲಸವನ್ನು ಈ ಪ್ಯಾಕೇಜ್ ಮಾಡ್ತೈತೆ ಅಂಥೇಳಿ ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಇದಕ್ಕೆ ಬೇಕಾಗುವಂಥ ಅರ್ಹತೆಗಳು ಏನೇನಂದ್ರೆ ಈ ಯೋಜನೆಯ ಫಲಾನುಭವಿಗಳು ಭಾರತದ ನಿವಾಸಿಯಾಗಿರಬೇಕಾಗತ್ತೆ. ಇದರೊಂದಿಗೆ ಮೀನುಗಾರಿಕೆಯನ್ನು ಮಾಡಲು ನೀವು ಸ್ವಂತ ಭೂಮಿಯನ್ನು ಹೊಂದಿರಬೇಕು. ಅಂದರೆ ಕೆರೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಸ್ವಂತ ಭೂಮಿಯನ್ನು ಹೊಂದಿರಬೇಕಾಗತ್ತೆ. ಈ ಯೋಜನೆಯ ಮೂಲಕ ಅರ್ಜಿದಾರರು ಕೊಳ ನಿರ್ಮಾಣಕ್ಕಾಗಿ ಭೂಮಿಯನ್ನು ಹೊಂದಿರಬೇಕು ಅಥವಾ ಕೊಳವನ್ನು ದುರಸ್ತಿ ಮಾಡುವ ಅವಶ್ಯಕತೆ ಇದೆ ಅಂಥೇಳಿ ನೀವು ಸ್ಪಷ್ಟವಾಗಿ ತೋರಿಸಬೇಕಾಗಿರ್ತೈತಿ. ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಅಂದರೆ ಒಂದು ಕುಟುಂಬದ ಒಬ್ಬರು ಮಾತ್ರ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬೋದು ಅಂತ ಹೇಳಿದ್ದಾರೆ. ಎಲ್ಲ ಉನ್ನತ ಕೆಳ ಮಧ್ಯಮ ವರ್ಗದ ನಾಗರಿಕರು ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಳಲು ಅರ್ಹರಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಅರ್ಜಿದಾರರು ಏನಾದರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಾಗಿದ್ದರೆ ಅಂಥವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದೆ. ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ಆಧಾರ್ ಕಾರ್ಡ್ ಬೇಕು, ಜಾತಿ ಪ್ರಮಾಣ ಪತ್ರ ಬೇಕು, ಮೂಲ ವಿಳಾಸ ಪುರಾವೆ ಬೇಕು, ಬ್ಯಾಂಕ್ ಖಾತೆ ಬೇಕು, ಫೋಟೋ ಬೇಕಾಗುತ್ತೆ. ಇನ್ನು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕಂದ್ರೆ ಇದು ಯಾವುದೇ ರೀತಿಯಾದಂಥ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಿರಂಗಿಲ್ಲ, ಆನ್ಲೈನ್ ಮೂಲಕವೇ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತೈತಿ. ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಹೋಗಿ ನೀವು ಏನು ಮಾಡಬೇಕಂದ್ರೆ ಅಲ್ಲಿ
ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾರ ಹೆಸರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊರಿ. ಅಂಥವ್ರಿಗೆ ಸಪ್ರೇಟ್ ಆದಂತಹ ID ಪಾಸ್ವರ್ಡ್ ಬರುತ್ತೆ. ಆ ID ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಸಂಪೂರ್ಣ ಮಾಹಿತಿಯನ್ನು ಹಾಕಿ ನೀವು ಅರ್ಜಿಯನ್ನು ಕಳಿಸ್ಬೋದು. ನಂತರ ಅರ್ಜಿಯನ್ನು ಜಿಲ್ಲಾವಾರು ಕೆಲವೊಂದಿಷ್ಟು ಇದೇ ಅಂದರೆ ಪ್ರಧಾನಮಂತ್ರಿ ವಿಶೇಷ ಪ್ಯಾಕೇಜ್ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಿಮಗೆ ಅರ್ಹತೆಯನ್ನು ಎಲ್ಲ ಅರ್ಹತೆಗಳನ್ನು ಹೊಂದಿದರೆ ಮತ್ತು ಸರಿಯಾದ ದಾಖಲಾತಿಗಳನ್ನು ನೀಡಿದರೆ ಅವರು ನಿಮಗೆ ನೀವು ನೀಡಿರುವಂಥ ಫೋನಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀಡಿ ನಿಮಗೆ ಎಲ್ಲ ದಾಖಲಾತಿಗಳನ್ನು ತರಿಸ್ಕೊಂಡು ಮತ್ತು ನೀವು ಏನಾದರೂ ಹೊಸದಾಗಿ ಕೆರೆಯನ್ನು ನಿರ್ಮಾಣ ಮಾಡಿಕೊಳ್ಳುವಂಥ ಭೂಮಿಯನ್ನು ನೋಡಲು ಅವ್ರು ಬರ್ತಾರೆ ಅಧಿಕಾರಿಗಳು. ಬಂದ ತಕ್ಷಣ ಅದೆಲ್ಲ ಸ್ಪಷ್ಟವಾಗಿತ್ತಂದ್ರೆ ನಿಮಗೆ ಸಾಲವನ್ನು ನೇರವಾಗಿ ಮಂಜೂರು ಮಾಡಿಕೊಡ್ತಾರೆ. ಇದು ಒಂದು ವಿಶೇಷವಾದಂಥ ವಿಡಿಯೋ ಆಗಿರ್ತೈತಿ. ಈ ಯೋಜನೆ ಬಗ್ಗೆ ಆದಷ್ಟು ಜನರಿಗೆ ಗೊತ್ತಿಲ್ಲದ ಕಾರಣ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.